ಆಕ್ಚುಲಿ ನಾನು ಬರ್ತಾ ಇರಲಿಲ್ಲ, ಅವಳು ಪೇಮೆಂಟ್ ಎಲ್ಲ ಅರ್ಧ ಕೊಡ್ತೀನಿ ಎಂದು ಹಂಗಾಗಿ ಬರ್ತಾರೆ. ಇದು ಹೊಸ ವಿಷಯ ಅಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ನೋಡೋಣ ಅದೇನಕ್ಕೆ ಬ್ಲಾಕ್ ಮಾಡಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಫೋನ್ ಓಪನ್ ಮಾಡಿ. ಪ್ರ್ಯಾಂಕ್ ಮಾಡ್ತೀನಿ. ಇಲ್ಲ ಪ್ರ್ಯಾಂಕ್, ಅಯ್ಯೋ ನಾನು ಮಾಡ್ತಾ ಇಲ್ಲ. ಬ್ಲಾಕ್ಡ್ ಸಿಹಿಯಿಂದ ಸ್ಟಾರ್ಟ್ ಮಾಡಬೇಕು ಗೈಸ್. ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಬನ್ನಿ ಮೇಡಮ್ ಡೈರೆಕ್ಟ್ರೆ. ಇವಾಗ ಹೆಂಗೆ ಏನಾದ್ರು ಲೆನ್ಸು ಹೋದ್ರೆ ನನ್ನ ಜವಾಬ್ದಾರಿ ಅಲ್ಲ. ಓ ಗಾಡ್, ನನ್ನ ತಲೆನೋದಿದೆ ನಿಮ್ಮ ಅಮ್ಮಂಗೆ. ಸೊ ಅದಕ್ಕೆ ಅಲ್ಲಿರೋ ಬರೋ ಐಟಮ್ಸ್ ಎಲ್ಲ ನಾನೇ ಮಾಡಿರೋದು ಅಂತ ಎಕ್ಸ್ಪ್ರೆಷನ್ ಕೊಡಬೇಕು. ಒಬ್ಬ ಇವಾಗ ನಾನು ಸೈಕ್ ಆಗಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಡೈರಿ ಬ್ಲಾಗಿಗೆ ಸ್ವಾಗತ. ಸೊ ಬೆಳಗ್ಗೆ ಎದ್ದು ನನ್ನ ಸ್ಕ್ರೀನ್ ಕಾರ್ಡ್ ಎಲ್ಲ ಮಾಡಿಕೊಂಡು ಯೋಗನೂ ಕಂಪ್ಲೀಟ್ ಮಾಡಿದೆ ಗೈಸ್. ಸೊ ಇವತ್ತು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ನನಗೆ ಮರ್ತೋಯ್ತು. ನಾನೊಂದು ಸ್ವಲ್ಪ ಒಂದಿಷ್ಟು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಫುಲ್ ಖಾಲಿ ಆಗೋಗಿತ್ತು. ಸೊ ಏನೇನು ಬಂದಿದೆ ಅಂತ ನೋಡೋಣ, ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ವೀಡಿಯೋ ನಾನು ಯಾವತ್ತೂ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ನಾನು ಅಂದರೆ ಇನ್ನೇನು ಆರ್ಡರ್ ಮಾಡ್ತೀನಿ ಅದೆಲ್ಲ. ವೆಯ್ಟ್, ಆರ್ಡರ್ ಮಾಡಾದಮೇಲೆ ಸೊ ಯಾವಾಗ ಬರುತ್ತೆ ಬರೀ ಚೆಕ್ ಮಾಡೋದಾಯ್ತಾ ನಾನು. ದೇವ್ರೆ, ಇದು ಒಂದು ಓಕೆ ಸ್ವಿಸ್ ಬ್ಯೂಟಿದೊಂದು ಆರ್ಡರ್ ಮಾಡಿದ್ದೆ, ಐ ಪ್ಯಾಲೆಟ್. ನನಗೆ ಇಲ್ಲಿ ಒಂದೇ ಒಂದು ಕಲರ್ ಬೇಕಿತ್ತು. ಒಂದು ಕಲರಿಗೋಸ್ಕರ ಇಡೀ ಪ್ಯಾಲೆಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ಕಮ್ಮಿ ರೇಟು, ಒಂದು 300 ರೂಪಾಯಿ 400 ರೂಪಾಯಿ ಅಷ್ಟಿರುತ್ತೆ. ಸೊ ಇದೇನು ಗೊತ್ತಾ, ಎಮ್ ಕೆಫೈನ್. ಸೊ ಬಾಡಿ ವಾಶ್ ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋದು. ಸೊ ಟ್ಯಾನ್ ಆಗಿರುತ್ತಲ್ಲ, ಸೊ ರಿಮೂವ್ ಆಗುತ್ತೆ. ಫಸ್ಟು ನಾನು ನಾರ್ಮಲ್ ಬಾಡಿ ವಾಶ್ ಯೂಸ್ ಮಾಡಿ ಅದಾದಮೇಲೆ ಎಮ್ ಕೆಫೈನ್ದ ಯೂಸ್ ಮಾಡ್ತೀನಿ. ಸೊ ಖಾಲಿ ಆಗಿತ್ತು, ಇವಾಗ ರೀಸ್ಟಾಕ್ ಮಾಡಿಕೊಂಡೆ. ಆ್ಯಂಡ್ ನಾನು ನಾರ್ಮಲಾಗಿ ಈ ಒಂದು ಡವ್ ಬಾಡಿ ವಾಶ್ನ ಯೂಸ್ ಮಾಡ್ತೀನಿ. ಸೊ ಎಸ್, ಇದರಲ್ಲಿ ಏನಿದೆ, ಆಗಾಗ ಲಿಪ್ಸ್ಟಿಕ್ ತರಿಸ್ತಾ ಇರ್ತೀನಿ ನನ್ನ ಕಲರ್ ಯಾವ ಸೂಟ್ ಆಗುತ್ತೆ ಅಂತ. ಬಟ್ ಏನೇ ತರಿಸಿದ್ರು ನಾನು ಲಾಸ್ಟಿಗೆ ನ್ಯೂಡ್ ಕಲರಿಗೆ ಹೋಗ್ತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಒಂದು ಕವರ್ ಆಯಿತಾ, ಈ ಕವರಲ್ಲಿ ಏನಿದೆ, ಕಲೆಕ್ಷನ್ ವೀಡಿಯೋಗೆ ಡ್ರೆಸ್ಸಸ್ ತರಿಸಿದ್ದೀನಿ. ಆಮೇಲೆ ಯಾವುದು ಬಾಡಿ ಪಾಲಿಶ್ ತರಿಸಿದ್ದೆ, ಇದು ಖಾಲಿ ಆಗಿತ್ತು. ನಾನೊಂದು 7 ಮಂತ್ಸಿಂದ ಯೂಸ್ ಮಾಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಸ್ಟಾರ್ಟಿಂಗಲ್ಲಿ ಸ್ಕ್ರಬ್ ಮಾಡಬೇಕು, ನಾನು ಇದನ್ನು ಸಪ್ರೇಟಾಗೆ ವಿಡಿಯೋ ಮಾಡ್ತೀನಿ. ಸೊ ಇದು ನಂಗೆ ತುಂಬಾ ಇಷ್ಟ. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ. ಆ್ಯಂಡ್ ಇದು ಒಂದು ಐ ಪ್ಯಾಲೆಟ್, ಇದು ಮಾರ್ಸಿಂದು, ಓಕೆನಾ. ಇದು ವಿಶ್ಕೇರಿಂದು. ಸೊ ಇದೇನಕ್ಕೆ ಅಂತ ಅಂದರೆ ಹೇರ್ ಗ್ರೋತಿಗೆ. ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ, B12 ಕಡಿಮೆ ಇದೆ, ವೈಟಮಿನ್ ಡಿ ಕಡಿಮೆ ಇದೆ. ಸೊ ಅದಕ್ಕೆ ನಾನು ಕ್ಯಾಪ್ಸಲ್ ತೊಗೊತಾ ಇದ್ದೀನಿ, ಹೈ ಡೋಸ್ ತೊಗೊತಾ ಇದ್ದೀನಿ. ತೀರಾ ಕಡಿಮೆ ಇದೆ ನನಗೆ ವಿಟಮಿನ್ ಡಿ. ನನಗೆ ಆ್ಯಕ್ಚುಲಿ ಇಂಜೆಕ್ಟ್ ಮಾಡಿದ್ದಾರೆ. ಸೊ ನಾನು ವೀಕ್ಲಿ ಒನ್ಸ್ ಡೋಸ್ ತೊಗೊತಾ ಇದ್ದೀನಿ. ಸೊ ಆಮೇಲೆ ಬಿಸಿಲಿಗೂ ಹೋಗ್ತಾ ಇದ್ದೀನಿ. ಅದು ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಒಂದು ವಿಶ್ಕೇರಿಂದು ನೋಡಿ ಚೆಕ್ ಮಾಡಿ ತರಿಸಿದ್ದೀನಿ. ಐ ಡೋಂಟ್ ನೋ ಇದು ವರ್ಕ್ ಆಗುತ್ತಾ ಅಂತ. ವರ್ಕ್ ಆದರೆ ನಾನು ರೆಕಮೆಂಡ್ ಮಾಡ್ತೀನಿ, ಅದರ್ವೈಸ್ ನಾನು ರೆಕಮೆಂಡ್ ಮಾಡಲ್ಲ. ಆ್ಯಂಡ್ ಇದು ಯಾವುದು, ಇದು ಮಾರ್ಸಿಂದು ಬ್ಲಶ್ಶು. ಆಮೇಲೆ ಕಾಮ ಆಯುರ್ವೇದ ಆರ್ಗ್ಯಾನಿಕ್ ನೀಮ್ ಆಯಿಲ್. ಸೊ ನಂದು ತೀರಾ ಡ್ರೈ ಸ್ಕಿನ್ ಅಲ್ಲ, ಸೊ ನಾನು ಆಯಿಲ್ನ ಯೂಸ್ ಮಾಡ್ತಾ ಇರ್ತೀನಿ, ಅದಿದು. ಆ್ಯಂಡ್ ಈ ಒಂದು ಪ್ಯಾಕೇಜಲ್ಲಿ ಏನಿದೆ ನೋಡೋಣ. ಮಂಗಳೂರಿಗೆ 2 ಡೇಸ್ ಡೆಲಿವರಿ ಅಷ್ಟೇ ಗೈಸ್. ಸ್ಟಾರ್ಟಿಂಗೆಲ್ಲ ವೀಕ್ಲಿ ಒಂದು 7 ಡೇಸ್ 8 ಡೇಸ್ ಆದರೂ ಬರ್ತಾನೆ ಇರಲಿಲ್ಲ. ಇವಾಗ 2 ಡೇಸಿಗೆ ಇಷ್ಟೆಲ್ಲ ಡೆಲಿವರಿ ಆಗುತ್ತೆ. ಓಕೆ, ಇದು ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇದು ಕಾಸರೆಕ್ಸ್ ಅಂತ ನಾನು ತುಂಬ ಯೂಸ್ ಮಾಡಿದ್ದೆ, ಇದು ಖಾಲಿಯಾಗಿತ್ತು ಅದಕ್ಕೆ ತರಿಸಿದ್ದೀನಿ. ಆ್ಯಂಡ್ ಇದು ಮಿನಿಮಲಿಸ್ಟಿಂದು ವೈಟಮಿನ್ ಸಿ, ಬಿಕಾಸ್ ವೈಟಮಿನ್ ಸಿ ನನ್ನ ಸ್ಕಿನ್ನಿಗೆ ಬೇಕೇ ಬೇಕು, ಅದಕ್ಕೋಸ್ಕರ. ಆ್ಯಂಡ್ ಎಮ್ ಕೆಫೈನಿಂದು ಅಂಡರ್ ಐ ಜೆಲ್. ಇಲ್ಲಿ ಡಾರ್ಕ್ ಸರ್ಕಲ್ ಇದೆಯಲ್ಲ, ಸೊ ಅದು ನೈಟ್ ಮಾತ್ರ ಯೂಸ್ ಮಾಡ್ತೀನಿ.
ಸೊ ಇಷ್ಟು ಸ್ಕಿನ್ ಕೇರ್ ಬಂದಿದೆ, ಇನ್ನೂ ಬರೋ ಪ್ರಾಡಕ್ಟ್ಸ್ ಇದೆ. ಸೊ ಬಂದಾಗ ತೋರಿಸ್ತೀನಿ. ಸೊ ಇವತ್ತು ಎಷ್ಟು ಬಂದಿದೆ ಅಷ್ಟು ತೋರಿಸ್ತಿದ್ದೀನಿ ಗೈಸ್. ಇವಾಗ ಇದೆಲ್ಲ ಸಾರ್ಟ್ ಮಾಡಿ ಎಲ್ಲ ಎತ್ತಿಡಬೇಕು. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬ್ರ್ಯಾಂಡ್ ಶೂಟ್ ಇದೆ, ಅದಕ್ಕೆ ಮೇಕಪ್ ಮಾಡಬೇಕು. ಮನೇಲೇ ಮಾಡೋದು. ಸೊ ಇವಾಗ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾರೆ ಆ್ಯಂಡ್ ಚೇತುನೂ ಬರ್ತಾಳೆ. ಚೇತು ಶೂಟ್ ಮಾಡ್ತಿಲ್ಲ, ನಾನು ಬೇರೆಯವ್ರನ್ನ ಕರೆಸಿದ್ದೀನಿ. ಆ್ಯಂಡ್ ಎಸ್, ಅವಳು ಬರೋಕ್ಕಿಂತ ಮುಂಚೆ ನಾನು ಫುಲ್ಲು ಏನೋ ಮೇಕಪ್ ಮಾಡ್ಕೋಬೇಕು ಗೈಸ್, ಇಲ್ಲ ಅಂದರೆ ಬಂದು ಬೈತಾಳೆ. ಆ್ಯಂಡ್ ಮೇಕಪ್ ಯಾವ ಥರ ಮಾಡೋದು ಅಂತ ಆಬ್ವಿಯಸ್ಲಿ ನಾನು ತುಂಬ ಗೆಟ್ ರೆಡಿ ವಿತ್ ಮೀ ಮೇಕಪ್ ವೀಡಿಯೋಸ್ ಎಲ್ಲ ಮೇಕಪ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ಅಲ್ಲೋಗಿ ಚೆಕ್ ಮಾಡಿ ಆ್ಯಂಡ್ ಇವಾಗ ಮೇಕಪ್ ಮಾಡ್ಕೊಂಡು ಸಿಗ್ತೀನಿ. ಸೊ ಸಿ ಯು. ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है. ಇನ್ನೊಂದ್ಸತಿ. ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. The number you have dialed is currently busy. ಸೊ ಅದಕ್ಕೋಸ್ಕರ ಇವಾಗ ಒಂದು ಶೂಟ್ ಇದೆ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಅದೇನಕ್ಕೆ ಬ್ಲಾಕ್ ಮಾಡಿದ್ದಾಳೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಇವಾಗ ಬಂದೆ ಭೂಮಿಕಾ ಮನೆಗೆ ಆ್ಯಂಡ್ ನೋಡೋಣ ಇವಳು ಎಲ್ಲಿದ್ದಾಳೆ, ಏನು ಕತೆ. ಭೂಮಿಕಾ ನೋಡಿ, ಫೋನ್ ಓಪನ್ ಮಾಡಿ. ಇಲ್ಲ ಇಲ್ಲ ಪ್ರ್ಯಾಂಕ್, ಅಯ್ಯೋ ನಾನು ಮಾಡ್ತಾ ಇಲ್ಲ. ಓಪನ್ ಮಾಡಿ. ಹಾಂ, ನನಗೆ ಕಾಲ್ ಮಾಡಿ. ಓ ಶಟ್, ಬ್ಲಾಕ್ಡ್. ನಾನು ಮರ್ತೇ ನೋಡಿ ಗೈಸ್, ನೋಡಿ ಇಲ್ಲೇ ಇದೆ ಬ್ಲಾಕ್ಡ್. ವೈ ಅಂದರೆ ನನ್ನ ಜಗಳ ಮಾಡ್ಕೊಳ್ಳಿಲ್ವಾ? ಅದು ನೆನ್ನೆ ನಾನು ಸರಿಯಾಗಿ ಬಟ್ ಅನ್ಬ್ಲಾಕ್ ಮಾಡೋದು ಮರ್ತೋಯ್ತು ಗೈಸ್. ಮರ್ತ್ಬಿಟ್ಟೆ, ಇವಾಗಲೇ ಮಾಡ್ತೀನಿ. ಜಗಳ ಮಾಡಿದ್ದು ಯಾಕೆ ಅಂತಲೂ ಹೇಳ್ಬಿಡು. ಜಗಳ ಮಾಡಿದ್ದು ಗೊತ್ತಿಲ್ಲ, ವಿತೌಟ್ ನೋ ರೀಸನ್. ನಮ್ಮಲ್ಲಿ ಒಬ್ರು ಗೆಸ್ಟ್ ಬಂದಿದ್ದಾರೆ ಗೊತ್ತಾ, ನಮ್ಮನೆಗೆ ಕರ್ಕೊಂಡೋಗಿದ್ದೆ ಅವ್ರನ್ನ, ಗೊತ್ತಾ? ಹೆಂಗೆ ಕರ್ಕೊಂಡು? ಪಾಂಡ ಅಂತ, ಸೇಮ್ ಗುಡ್ಡು ಥರ ಇದೆ, ಕಣ್ಣು ಮಾತ್ರ ದಪ್ಪ ಇದೆ, ಒಳ್ಳೆ ಕುಡುಕುರ್ ಕಣ್ಣಿದೆ ಥರ. ಕುಡುಕುರ್ ಕಣ್ಣು ಹಂಗಿದೆ. ಇದು ಸೂರ್ಯ ಹಾಕಿದ್ದು ಜುಟ್ಟು. ಪಾಂಡ ಇಷ್ಟು ಸೈಲೆಂಟ್ ಗೊತ್ತಾ ಗೈಸ್, ಇಷ್ಟು ಕ್ಯೂಟ್. ಬಾ ಪಾಂಡ, ನೋಡಿ ನಮ್ಮ ಮನೆಗೆ ಬಂದು ನನಗೆ ಸೆಟ್ ಆಗಿದೆ, ನಾನು ಹತ್ರ ಬರ್ತೇನೆ. ಹಾಯ್, ನಮ್ಮನೆ ಫಿಕ್ಸ್ ಆಗಿದೆ. ನಾನು ಸೇ ಹಾಯ್. ನಮ್ಮನೆ ಅಲ್ಲಿ ನೋಡಲ್ಲಿ ಬಂದು ಮಲ್ಕೊಂಡಿರೋದು ನೋಡಿ, ಹೇಳಿಲ್ವಾ ನಾನು? ಆಂಟಿ ಮತ್ತು ಭೂಮಿಕಾ ಇಬ್ಬರು ಶೂಟ್ ಮಾಡ್ತಿರೋದು. ಸ್ಪೆಷಲ್ ಗೊತ್ತಾ ಗೈಸ್? ಸೊ ಏನು ಬೇಕು? ಹಾಂ, ಮ್ಯಾಂಗೋ ಬೇಕಿತ್ತ? ಸರಿ, ಓಕೆ. ಭೂಮಿಕಂಗೆ ಕೇಳೋಗು, ಕೊಡ್ತಾಳೆ. ನನಗೆ ಮ್ಯಾಂಗೋ ಕೊಡಿ ಅಂತ ಅಂದು. ನಂಗೆ ಮ್ಯಾಂಗೋ ಬೇಕು, ಮ್ಯಾಂಗೋ ಕೊಡಿ ಅನ್ನು. ಮ್ಯಾಂಗೋ ಬೇಕು. ಏನು ಬೇಕು? ಮ್ಯಾಂಗೋ. ಮ್ಯಾಂಗೋ ತಿಂತ್ಯಾ? ಸರಿ ಆಯ್ತು, ಇವಾಗ ಬ್ಲಿಂಕಿಟ್ ಮಾಡ್ಲಾ? ಬ್ಲಿಂಕಿಟ್ ಮಾಡ್ಲಾ? ಇದೆ. ಎಲ್ಲಿದೆ? ಅಲ್ಲಿ ಇದೆಯಾ? ಹೋಗಿ ತಗೊಂಬಚ್ಚಿತ್ತು. ಅವನಿಗೆ ಒಂಚೂರು ಕಟ್ ಮಾಡಿಕೊಡೆ. ಓಕೆ, ನೀನಲ್ಲ ಚೇತು ಹೇಳ್ತಿರೋದು. ಚೇತು ಒಂಚೂರು ಕಟ್ ಮಾಡಿಕೊಡೆ. ಆಯ್ತು. ಯಾವೇ ನೋಡ್ಕೊಬಿಟ್ಟಿದ್ದಾನೆ. ಫಸ್ಟು ಸಿಹಿಯಿಂದ ಸ್ಟಾರ್ಟ್ ಮಾಡಬೇಕು ಗೈಸ್, ಏನೇ ಒಂದು ಕೆಲಸ ಮಾಡಬೇಕು ಅಂದರೆ. ಅದು ಕೇಕಿಂದ ಅಂತ ಯಾರೂ ಹೇಳಿಲ್ಲ, ಸಿಹಿಯಿಂದ ಅಂತ ಹೇಳಿರೋದು. ಗೈಸ್, ಇವತ್ತು ನಮ್ಮ ಶೂಟಿಗೆ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ, ಅದಕ್ಕೆ ಮ್ಯಾಚಿಂಗ್ ಹಾಕೊಂಡಿರೋದು. ನಾನು ಶೂಟಿಗೆ ನಮ್ಮಮ್ಮ ಶಾರಿಗೆ ಲೈಟ್ ಬಂತು ಎಲ್ಲ. ಆಕ್ಚುಲಿ ನಾನು ಬರ್ತಾ ಇರ್ಲಿಲ್ಲ, ಅವಳು ಪೇಮೆಂಟ್ ಎಲ್ಲ ಅರ್ಧ ಕೊಡ್ತೀನಿ ಎಂದು ಹಂಗಾಗಿ ಬರ್ತಾರೆ. ಇದು ಹೊಸ ವಿಷಯ ಅಲ್ಲ, ನನಗೆ ಹೇಳೇ ಇಲ್ಲ. ವಿಡಿಯೋ ಮುಂದೆ ಹೇಳಿದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಒಪ್ಕೊಂತಾಳೆ. ಫಸ್ಟ್ ಹೇಳಿದ್ರೆ ಬೇಡ ಬಿಡು ನೀನು ಬೇರೆ ನನ್ನ ಕರ್ಕೊಂತೀನಿ. ಆ ಥರ ಇಲ್ಲ. ಚೆನ್ನಾಗಿದ್ದೀರಾ ನೀವು? ಇಸ್ಕೊಳ್ಳಿ ಆಂಟಿ, ಬಿಡಬೇಡಿ. ಅರ್ಧ ಪೇಮೆಂಟ್ ಇಸ್ಕೊಳ್ಳಿ. ನಿನ್ ಕಟ್ ಆಗುತ್ತಲ್ಲ ಇವಾಗ. ನಾನು ನಿನಗೆ ಕಟ್ ಮಾಡಿ ಆಂಟಿ ಕೊಡ್ತೀನಿ. ಇವತ್ತು ನನ್ನ ಫ್ರೆಂಡ್ ಬೇರೆ ಬಂದಿದ್ದಾರೆ, ವಿಡಿಯೋ ಮಾಡಕ್ ಅವ್ರಿದ್ದಾರೆ, ಹಂಗಾಗ್ಬಿಟ್ಟು ಚೇತನಿಂದ ಕೊಟ್ರು ಪರವಾಗಿಲ್ಲ. ಗೈಸ್, ನಾವು ಇವತ್ತು ಈ ಒಂದು ಬ್ರ್ಯಾಂಡ್ ಶೂಟ್ ಮಾಡ್ತಾ ಇದ್ದೀವಿ, ಬಾಸುಮತಿ ರೈಸ್. ಅದಕ್ಕೆ ನಾನು ಕುಕ್ ಮಾಡಬೇಕು, ಅದಕ್ಕೋಸ್ಕರ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಇವಾಗ ಆಮೇಲೆ ಸಿಗ್ತೀವಿ ಶೂಟ್ ಮಾಡಿಕೊಂಡು. ಮದರ್ಸ್ ಡೇ ಸ್ಪೆಷಲ್
ಅಮ್ಮನಿಗೋಸ್ಕರ, ಅಮ್ಮನಿಗಾಗಿ. ನಮ್ಮ ಅಮ್ಮಂಗಿರ್ಬೇಕು, ನಿಮಗೆ ಹಾಕಿದೆ ಫೀಲಿಂಗು. ಯೋಚನೆ ಮಾಡಿ ಹೇಳ್ತಿರೋದು ಫ್ರೆಂಡ್ ಎಲ್ಲ ಹಂಗಾಗಿ ಯೋಚನೆ ಮಾಡ್ತಾರೆ. ಹೆಂಗಿದೆ ಫೀಲಿಂಗು? ತೋರಿಸಿ ಫೀಲಿಂಗ್. ಅದೇ ಸುಳ್ಳು ಫೀಲಿಂಗು ಅಂತ. ಭೂಮಿಕಾ ಸುಳ್ಳು ಫೀಲಿಂಗ್ ಅಂತೆ. ಇವತ್ತು ಮದರ್ಸ್ ಡೇ. ಇವತ್ತು ನಮ್ಮ ಅಮ್ಮನಿಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ತಿಂಡಿ ಮಾಡೋಣ. ಹೆಂಗೆ ಬರ್ತದೆ ತೋರಿಸಿ. ಮತ್ತೆ ನಂದಕ್ಕೆ ಬಂದ್ರೆ ಸ್ಟಾರ್ಟ್. ಅದೇನಂದ್ರೆ ಸೂಪರ್ ಟ್ಯಾಲಿಫೋನ್ ಸೂಪಮ್ಮ. ಬಟ್ ವೆಯ್ಟ್, ನಮ್ಮ ಅಮ್ಮ ಹೆಂಗ್ ಮಾಡ್ತಾರೆ ಗೊತ್ತಾ? ಮುಗಿತಲ್ವಾ, ಮೇಕಪ್ ತೆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಶಾರ್ಟ್ ಇದೆ, ಇನ್ನು ಊಟ ಮಾಡಿ ತಿನ್ನೋ ಶಾರ್ಟ್ ಇದೆ. ಇವಾಗಲೇ ಮೇಕಪ್ ತೆಗೆದ್ರಿ ಹೆಂಗಮ್ಮ? ಯಾಕಮ್ಮ ತೆಗಿಬೇಕು ಇವಾಗ? ನಾನೇ ಮಾಡಿದ ರೈಸು, ನಾನೇ ಮಾಡಿದ ಚಿತ್ರಾನ್ನ ತಿನ್ಬೇಕಾ? ಗೈಸ್ ಆಕ್ಚುಲಿ ನಾನು ಮಾಡ್ತೀನಿ, ಬಟ್ ಶೂಟಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ. ನಾವು ಈ ಥರ ಸ್ಕ್ರಿಪ್ಟೆಡ್ ಮಾಡಲೇಬೇಕಾಗತ್ತೆ, ನಿಮಗೂ ಗೊತ್ತು. ಆ್ಯಂಡ್ ಹೋಗಿ ಬಿಟ್ಟಿದ್ದಾರೆ. ಬನ್ನಿ, ಬೆಳಗಿಂದ ಕಷ್ಟಪಟ್ಟು ಮಾಡಿ ಚಿತ್ರಾನ್ನ, ಮೊಸರನ್ನ, ಆಮೇಲೆ ಪುಳಿಯೋಗರೆ, ಅನ್ನ ಸಾರು, ಇಷ್ಟು ಗೈಸ್. ಆಮೇಲೆ ಎಲ್ಲ ಆಯ್ತು. ಜಾಮೂನು ಬರೀ 3 ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. 3 ಅಲ್ಲ 2 ಇರೋದು ಅದ್ರಲ್ಲಿ. 3 ಕಣಲಿ, 3 ಇದೆಯಾವ? ಚಿಕ್ಕದಿದ್ದಾವೆ. ಗೈಸ್ ಬೆಳಗ್ಗೆ 10 ಗಂಟೆಗೆ ತಿಂಡಿ ತಿಂದಿರೋದು, ತಿಂಡಿನೂ ಇಲ್ದಲೆ ಇವಾಗ ಎಷ್ಟೇ ಟೈಮು? ಅವ್ವ 6 ಗಂಟೆ, ಇನ್ನೂ ಶೂಟ್ ಮುಗಿಸಿಲ್ಲ. ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿದೆ ಗೈಸ್, ಸೀರಿಯಸ್ಲಿ. ಯಾವಾಗಲೂ ಯೂಸ್ ಮಾಡಲ್ಲ, ಅದು ಗೆಸ್ಟ್ ಬಂದರೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದು ಸ್ಪೆಷಲ್ ನನಗೆ. ಏನು ಮಾಡೋಕ್ಕಿಟ್ಟಿದೆ? ದಾವತ್ ರೈಸ್. ದಾವತ್ ರೈಸ್ ಅಂದರೆ ಅದು ಸ್ವಲ್ಪ ಅನ್ನ ಅರ್ಧಂಬರ್ಧ ಬೇಯಿಸಿ, ಬಸಿಬೇಕು ಅನ್ನನ. ಕುಕ್ಕರಲ್ಲಿ ಮಾಡಿದ್ರೆ ಅಂಟಂಟಾಗುತ್ತಂತೆ, ಅಂಟಂಟು ತೋರಿಸ್ಬಾರ್ದು ಅಂತ ಆ ಥರ ಮಾಡಿರೋದು ನಾನು ಆಂಟಿ. ನಾವು ಫಸ್ಟ್ ಏನು ಮಾಡಿದ್ವಿ ಗೊತ್ತಾ ಗೈಸ್? ಆ್ಯಕ್ಚುಲಿ ಫಸ್ಟು ಜಾಸ್ತಿ ಓವರ್ ಕುಕ್ ಮಾಡಿಬಿಟ್ಟಿದ್ವಿ. ಅಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಅದು ಓವರ್ ಕುಕ್ ಮಾಡಿ ಈ ಥರ ಆಗ್ಬಿಟ್ಟಿದೆ, ಅಂಟಂಟಾಯಿತು. ಸೊ ಈ ಥರ ನಾವು ಶೋ ಮಾಡೋಂಗಿಲ್ಲ, ಅಂದರೆ ವಿಡಿಯೋಗೆ ತೋರಿಸೋಗಿಲ್ಲ. ಅದಕ್ಕೆ ಇವಾಗ ಮತ್ತೊಂದು ಸರಿ ರೈಸ್ ಇಟ್ಬಿಟ್ಟು ಈ ಥರ ಮಾಡಿದ್ದೀವಿ. ಐ ನೋ ಸ್ಟ್ರಗಲ್ ಬಿಹೈಂಡ್ ದ ಸೀನ್ಸ್. ಇದು ಅವ್ರು ಮಾಡಿದ್ದನ್ನ ಕಟ್ ಮಾಡಬೇಡಿ, ಕಟ್ ಮಾಡಬಾರ್ದಮ್ಮ. ಇದು ಚೆನ್ನಾಗಿದೆ ಕಣೆ. ಅದೇ ಇದು ನಾವು ತಿನ್ನೋಣ, ಊಟ ಮಾಡೋಕ್ಕಾಗ್ತದೆ. ರಿಯಾಕ್ಷನ್ ಇದು ಬೇಡ ಶಾರ್ಟು. ಅದೆಲ್ಲ ಬೇಡ. ನೀವು ಇದನ್ನ ಹೆಂಗ್ ತಗೋಬೇಕು ಗೊತ್ತಾ? ಈಗ ತಗೋಬೇಕು. ಅದನ್ನೇ ನಾನು ಕೇಳ್ತಿರೋದು ಅವ್ರ ಹತ್ರ. ಈಗ ಹಾಗೆ ತಗೋಬೇಕು, ಅದಕ್ಕೆ ಗ್ಲಾಸ್ ಬೇಕು. ಗ್ಲಾಸ್ ಏನ್ ಬೇಡ, ನೀನು ತಗೊಳಮ್ಮ, ನಾನು ಹೇಳ್ತೀನಿ ಹಾಕು ನೀನು. ಏನೋ ಒಂದು ಮಾಡ್ತಾ ಇದ್ದಾರೆ ಪೀಕಿ ಅವರು. ನಂದೆಲ್ಲ ಹಾಕ್ಬಿಟ್ರು ಹೊಡೆದು ಬಿಡ್ತೀನಿ ನಿನಗೆ. ಅಲ್ಲ ಜನ ಆಮೇಲೆ ಏನಾದ್ರು ಲೆನ್ಸು ಹೋದ್ರೆ ನನ್ನ ಜವಾಬ್ದಾರಿ ಅಲ್ಲ. ಸ್ಟಾರ್ಟಾ? ಓ ಮೈ ಗಾಡ್, ಓ ಗಾಡ್. ಸಾಕು, ಅಷ್ಟಕ್ಕೇನು ಲೆನ್ಸ್ ಹೋಗಲ್ಲ, ನಂಗೆ ಗೊತ್ತಿದೆ. ಬನ್ನಿ ಮೇಡಮ್ ಡೈರೆಕ್ಟ್ರೆ, ಇವಾಗ ಹೆಂಗೆ ತೆಗಿಯೋದು ಶಾರ್ಟ್? ಶಾರ್ಟ್ ಹೇಳಿ ಇವಾಗ. ಶಾರ್ಟ್ ಅಂತ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ ಅವರಿಗೂ. ಯಾಕೆ ತೆಗೆಯೋದು? ಇಟ್ಕೊಳ್ಳಿ ಅಲ್ಲಮ್ಮ. ಒಂದ್ಸತಿ ಇಟ್ಬಿಟ್ಟು ನೀವು ಡೈರೆಕ್ಟರ್ ಅಲ್ವಾ? ಹೋಗ ಡೈರೆಕ್ಟ್ರೆ, ಹೋಗು. ಸಾಕಾ? ಇಲ್ಲ ಸಾಕು ಸಾಕು, ಮೇಲದ ಮೇಲದ. ನೋಡಿ, ನಾನು ಅನ್ನ ಹಾಕೋದು ತೋರಿಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ಮಾಡ್ಬೋದು. ಯಾರಾದರೂ ವಿಡಿಯೋ ಮಾಡೋದಿದ್ರೆ ಈ ಥರ ಗ್ಲಾಸ್ ಉಪಯೋಗಿಸಿ ರೈಸನ್ನ ತಗೋಬೋದು. ಆ್ಯಕ್ಚುಲಿ ಇವ್ರು ನನ್ನ ಫ್ರೆಂಡು, ಅವ್ರು ನಗಾಡ್ತಾರೆ, ನೀವೇನದನ್ನು ಗಮನಿಸ್ಬೇಡಿ. ಮಾಡ್ತೀನಿ ಬಿಡಿ. ಸಾಕಾ? ಅಲ್ಲ ಇಲ್ಲೆಲ್ಲ ಜಂಗಿ ಜಂಗಿ ತಲೆ ಬಾಚಿದಿರ್ತಾರೆ ಜಂಗಿ ಜಂಗಿ ಹಾಕಿ. ಇದೇಳಂಟಿ ಇಲ್ಲ, ನನ್ನ ತಲೆನೋತಿದೆ ನಿಮ್ಮ ಅಮ್ಮಂಗೆ, ಸೊ ಅದಕ್ಕೆ ಇದೇ ಒಂದು ನೆಪ ಇಟ್ಕೊಂಡು ಹೊಡಿತೀಳೆ. ಇದೆಲ್ಲ ಡೌ. ಗೈಸ್, ನಾನು ಇವಾಗ ಸರ್ಪ್ರೈಸ್ ಮಾಡಬೇಕು. ಕಣ್ಣು ಮುಚ್ಕೊಂಡು ಹಿಂಗೆ ಬಿಟ್ಟರೆ ವಾವ್ ಅಂತ ಹೇಳಬೇಕು. ಅಲ್ಲಿರೋ ಬರೋ ಐಟಮ್ಸ್ ಎಲ್ಲ ನಾನೇ ಮಾಡಿರೋದು ಅಂತ ಎಕ್ಸ್ಪ್ರೆಷನ್ ಕೊಡಬೇಕು. ಎಂಥ ಒಳ್ಳೆಯ ಮಗಳು, ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾಳೆ, ನಾನು ಯಾಕೆ ಈ ಥರ ಗೋಳಿಕೊಂತೀನಿ ಅಂತ. ಇದೆಲ್ಲ ತಿಂದಾದ್ಮೇಲೆ ನನ್ನ ಮಗಳು ಎಷ್ಟು ಒಳ್ಳೆಯವಳಲ್ಲ, ಏನು ಬೇಕಾದ್ರೂ ಕೇಳು ಮಗಳೇ, ನಾನು ಮಾಡಿಕೊಡ್ತೀನಿ. ಅಂಟಿಗೆ ನಗು ಬರ್ತದೆ.
ಒಳಗಡೆ ಅಮ್ಮ ಏ ಬಾರೇ ಆಮೇಲೆ ವಿಡಿಯೋ ಆದ್ಮೇಲೆ ಅಲ್ಲ ಏನ್ ಡೌಗಳು ಇವೆಲ್ಲ ಅಂತ. ಸರಿ ಟಾಟಾ ಶಾರ್ಟ್. ಇದು ನಾನು ಸ್ವಲ್ಪ ಹಿಂದೆ ಹೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ನಾನೇ ಮಾಡ್ಕೊಟ್ಟಿದ್ದು. ಅಯ್ಯೋ ತಿನ್ಸ್ತಾ ಇದೀನಿ, ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಅಮ್ಮ ಇವಾಗ ರಿವ್ಯೂ ಕೊಡುತ್ತೆ. ನೋಡಿ ನೋಡಿ Ready? Action. ರೆಡಿ 1 2 3 ಸ್ಟಾರ್ಟ್. ವಾವ್ ಅನ್ಬಿಡ ಅಷ್ಟೇ. ಎಲ್ಲೆಲ್ಲ ನೋಡ್ಬಿಡಿ. ನಾನು ಇಲ್ಲೇ ನೋಡಿ ನನ್ನೇ ನೋಡಿ ಅಷ್ಟೇ. ರೆಡಿ 1 2 3 ಸ್ಟಾರ್ಟ್. ನೋಡಿ ಗೈಸ್, ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ಇವ್ರು ತಿಂತಾ ಇದ್ದಾರೆ ನಮ್ಮನ್ನ ಬಿಟ್ಟು. ಏನಮ್ಮ ಮಕ್ಕಳು ಏನಪ್ಪ ಅಥವಾ ಅಯ್ಯೋ ನನ್ನ ಮಾತ್ರೆ ಕುಡಿದ್ಬಿಟ್ಟಿದ್ರೆ ರಾತ್ರಿ ಊಟ ಕರೆಕ್ಟ್ ಆಗುತ್ತೆ. ಗೈಸ್ ಫೈನಲಿ ನಮ್ಮ ಶೂಟ್ ಮುಗೀತು. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಇವಾಗ ಮುಗೀತು. ಆಕ್ಚುಲಿ ಕುಕ್ಕಿಂಗ್ ವಿಡಿಯೋ ಮಾಡೋದು ತುಂಬಾನೇ ಕಷ್ಟ, ನನಗೆ ಗೊತ್ತಿರಲಿಲ್ಲ. ಸೊ ಯಾರೆಲ್ಲ ಕುಕ್ಕಿಂಗ್ ಮಾಡ್ತೀರಾ ಅವ್ರಿಗೆ ನಿಜವಾಗ್ಲೂ ಒಂದು ಸೆಲಿಟ್ಟು. ಹೌದು, ನಿಜವಾಗ್ಲೂ ಎಲ್ಲ ಅಮ್ಮಂದಿರಿಗೂ ಸೆಲಿಟ್ಟು. ಹೌದು, ತುಂಬ ಕಷ್ಟ ಕುಕ್ಕಿಂಗು. ಅದರಲ್ಲೂ ಭೂಮಿಕಾ ಇವತ್ತು ಫಸ್ಟು ಎಲ್ಲದನ್ನು ಪ್ರಿಪೇರ್ ಮಾಡೋಕ್ಕೆ ಹೋದ್ಲು. ಆಗಾಗ ಅವಳಿಗೆ ಗೊತ್ತಾಗಿದೆ ಅಡುಗೆ ಮನೇಲಿ ಎಷ್ಟು ಕಷ್ಟ ಆಗುತ್ತೆ ಅಂತ. ಬೆಳಗ್ಗೆ ಒಂದು 12 ಗಂಟೆ ಶೂಟ್ ಸ್ಟಾರ್ಟ್ ಮಾಡಿದ್ರು. ಈಗ 7:20 ಆಗಿದೆ. ಅಷ್ಟೋ ತನಕ ಈ 3 ಫುಡ್ಡನ್ನ ರೆಡಿ ಮಾಡಿದ್ದಾರೆ. ಒಂದು ಲೆಮನ್ ರೈಸು, ಒಂದು ಪುಳಿಯೋಗರೆ, ಒಂದು ರೈಸು ಮತ್ತು ಸೊಪ್ಪು ಸಾಂಬಾರು. ಇಷ್ಟನ್ನ ಬೆಳಗ್ಗೆಯಿಂದ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಯಾರೆಲ್ಲ ಕುಕ್ಕಿಂಗ್ ಮಾಡ್ತಾರೆ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು. ಆ್ಯಕ್ಚುಲಿ ಕುಕ್ಕಿಂಗ್ ವಿತ್ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ ಗೈಸ್. ಎಷ್ಟು ಅಂದರೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ನಾವು. ಮೇಯ್ನಾಗಿ ರೈಸು, ಅದಾದಮೇಲೆ ವೆಜಿಟೇಬಲ್ಸು. ಸೊ ಇಷ್ಟು ಡಿಶ್ ಮಾಡೋಕ್ಕೆ ನಾನೇನೋ ಒಂದು ಮಧ್ಯಾಹ್ನ ಒಳಗಡೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಐ ಮೀನ್ ಒಂದು 12ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 3 to 4 ಹಂಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಅವರ್ಸು ಎಲ್ಲ ಡಬಲ್ ಕೆಲಸ. ಸೊ ಇದು ನನ್ನ ಫಸ್ಟ್ ಕುಕ್ಕಿಂಗಿಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಪ್ರಮೋಷನ್ ಕೊಟ್ಟಿದ್ದು ದಾವತ್ ಎಂದು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಇದು ಫುಲ್ಲು ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಗೈಸ್. ಇವಾಗ ನಾನು ಸೈಕ್ ಆಗಿದ್ದೀನಿ. ಒಂದು ಲೋಟ ಕಾಫಿ ಕುಡಿದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಪ್ಲಸ್ ನಮಗೆ ಶೂಟ್ ಲೇಟ್ ಏನಕ್ಕಾಗಿದ್ದು ಅಂತ ಅಂದರೆ, ಇದು ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ರಿಕ್ವೈರ್ಮೆಂಟ್ ಇದ್ದಿದ್ದು ರೈಸ್ ಬ್ರೇಕ್ ಆಗಬಾರ್ದು ಅಂತ. ಸೊ ಬ್ರೇಕ್ ಆಗದೆ ಇರೋ ರೈಸ್ನ ಬ್ರೇಕ್ ಆಗ್ದಲೇ ಇರೋ ಥರ ನೋಡಿಕೊಂಡು ಅದನ್ನೆಲ್ಲ ಮಾಡೋತ್ತಿಗೆ ಲೇಟ್ ಆಯಿತು ಗೈಸ್. ಸೊ ಯಾ, ದ್ಯಾಟ್ ಇಸ್ ಅ ಕೇಸ್. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಈ ಒಂದು ಶೂಟ್ ನಮ್ಮ ಅಮ್ಮನ ಜೊತೆ. ನಾನು ಯಾವುದೋ ಒಂದು ಶೂಟ್ ಮಾಡಿದ್ದೆ ಬಿಟ್ಟರೆ ಇವಾಗಲೇ ಶೂಟ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ತಲೆನೋವು ಬಂತು. ಫೈನಲಿ ಏನೋ ಒಂದು ಆಯಿತು ಗೈಸ್. ಅದು ಔಟ್ಪುಟ್ ತೋರಿಸ್ತೀನಿ ನೋಡಿ.